ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಕಿಡ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅನೇಕ ಗಂಭೀರ ಹೊಟ್ಟೆ ಸಮಸ್ಯೆಗಳನ್ನು ತಪ್ಪಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಜೀರಿಗೆ, ಬಿ ಎಲೆ ಅಡಿಕೆ, ಸಿ ಸೋಂಪು, ಡಿ ಕಲ್ಲು ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೋಂಪು. ಸೋಂಪು ಕಾಳನ್ನು ಚಹಾದಂತೆ ತಯಾರಿಸಿ ಕುಡಿಯುವುದರಿಂದ ಅಥವಾ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮತ್ತು ಊಟದ ನಂತರವೂ ಸೋಂಪು ಕಾಳುಗಳನ್ನು ಸೇವಿಸುವುದರಿಂದ ಅನೇಕ ಗಂಭೀರ ಹೊಟ್ಟೆಯ ಕಾಯಿಲೆಗಳನ್ನು ತಪ್ಪಿಸಲು ಇದು ಸಹಾಯ ಮಾಡುವುದರ ಜೊತೆಗೆ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ಚಯಾಪಚಯವನ್ನು ಸುಧಾರಿಸಲು ಸೋಂಪು ಕಾಳುಗಳು ಸಹಾಯ ಮಾಡುತ್ತವೆ. ಎರಡನೇ ಪ್ರಶ್ನೆ, ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬೆಳ್ಳಗಾಗಲು ಕಾರಣವೇನು? ಆಪ್ಷನ್ಸ್: ಎ ಆನುವಂಶೀಯತೆ, ಬಿ ಖನಿಜಗಳ ಕೊರತೆ, ಸಿ ನಿರ್ಜಲೀಕರಣ, ಡಿ ಬಿಸಿಲಿನ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಮ್ಮ ಪೂರ್ವಜರಿಗೆ ಬಿಳಿ ಕೂದಲು ಇದ್ದಲ್ಲಿ ವಂಶವಾಹಿನಿಯಾಗಿ ನಿಮ್ಮ ಕೂದಲು ಬಿಳಿಯಾಗಬಹುದು, ಅಥವಾ ವಿಟಮಿನ್ ಬಿ12, ಸಿ ಮತ್ತು ಇ ಜೊತೆಗೆ ಸತು ಮತ್ತು ತಾಮ್ರದಂತಹ ಖನಿಜಗಳ ಕೊರತೆಯಿಂದಲೂ ತಲೆ ಕೂದಲು ಬೆಳ್ಳಗಾಗುತ್ತದೆ. ಮೂರನೇ ಪ್ರಶ್ನೆ, ಗರ್ಭಿಣಿಯರು ಯಾವ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಕಲ್ಲಂಗಡಿ, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಂಗಡಿ. ಗರ್ಭಿಣಿಯರು ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಗ್ಯಾಸ್ಟ್ರೇಷನಲ್ ಡಯಾಬಿಟಿಸ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಸಹೋದರರು ತಮ್ಮ ಸಹೋದರಿಯರನ್ನು ಮದುವೆಯಾಗುತ್ತಾರೆ? ಆಪ್ಷನ್ಸ್: ಎ ಸ್ವೀಡನ್, ಬಿ ಬ್ರೆಜಿಲ್, ಸಿ ನಾರ್ವೆ, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮದುವೆಯಾಗಲು ಅರ್ಹತೆಯನ್ನು ನಿರ್ಧರಿಸಲು ಜನ್ಮ ಪ್ರಮಾಣ ಪತ್ರಗಳನ್ನು ಬಳಸುವ ದೇಶಗಳಲ್ಲಿ ಅರ್ಧ ಅಥವಾ ಸಂಪೂರ್ಣ ಒಡಹುಟ್ಟಿದವರು ಎಂದು ತೋರಿಸದ ಯಾರಾದರೂ ಕಾನೂನುಬದ್ಧವಾಗಿ ಮದುವೆಯಾಗಬಹುದು. ಅಂದರೆ ತನ್ನ ಒಡಹುಟ್ಟಿದವರನ್ನು ಹೊರತುಪಡಿಸಿ ಸಂಬಂಧಗಳಲ್ಲಿ ಸಹೋದರ ಸಹೋದರಿಯ ಸ್ಥಾನದಲ್ಲಿರುವವರು ಸಹ ಮದುವೆಯಾಗಬಹುದು. ಐದನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾನ್ ತಿನ್ನುವುದರಿಂದ ಯಾವುದು ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಬಿಪಿ, ಸಿ ತೂಕ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. ಮಧುಮೇಹವನ್ನು ನಿಯಂತ್ರಿಸಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾನ್ ತಿನ್ನುವುದು ಒಳ್ಳೆಯದು. ಒತ್ತಡದಲ್ಲಿದ್ದರೆ ನೀವು ಸರಳ ಅಥವಾ ಸಿಹಿ ಪಾನ್ ಅನ್ನು ತಿನ್ನಬಹುದು. ಇದರ ಫಿನಾಲಿಕ್ ಸಂಯುಕ್ತಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಮೂಲವಾದಿ ಅಥವಾ ಪೈಲ್ಸ್ ಸಮಸ್ಯೆ ಬರಲು ಮೂಲ ಕಾರಣವೇನು? ಆಪ್ಷನ್ಸ್: ಎ ಅಜೀರ್ಣ, ಬಿ ಅತಿಯಾದ ಬೊಜ್ಜು, ಸಿ ಆಲಸ್ಯ, ಡಿ ಆಹಾರ ಕ್ರಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮನುಷ್ಯನಿಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಕಾಣಿಸಿಕೊಳ್ಳಲು ಎರಡು ಪ್ರಮುಖ ಕಾರಣಗಳು. ಪ್ರತಿದಿನ ಸೇವಿಸಿದ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗದೆ ಅಜೀರ್ಣ ಮಲಬದ್ಧತೆಯಿಂದ ಈ ಸಮಸ್ಯೆ ಕಂಡುಬರುತ್ತದೆ. ಇನ್ನು ಕೆಲವರಿಗೆ ಅತಿಯಾದ ತೂಕ ಹೆಚ್ಚಾಗಿ ಬೊಜ್ಜಿನ ಸಮಸ್ಯೆಯಿಂದ ಕೂಡ ಈ ಕಾಯಿಲೆ ಕಂಡುಬರುತ್ತದೆ. ಇನ್ನು ಹೆಚ್ಚು ಹೊತ್ತು ನಿಂತುಕೊಳ್ಳುವುದರಿಂದ ಹಾಗೂ ಜಾಸ್ತಿ ಹೊತ್ತು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ಕೂಡ ಮೂಲವ್ಯಾಧಿ ಕಾಣಿಸಿಕೊಳ್ಳುತ್ತದೆ. ಹಾಗೂ ಇನ್ನು ಕೆಲವರಿಗೆ ಅನುವಂಶೀಯ ಕಾರಣಗಳಿಂದ ಕೂಡ ಮಲಬದ್ಧತೆ ಸಮಸ್ಯೆ ಕಂಡುಬರುತ್ತದೆ. ಏಳನೇ ಪ್ರಶ್ನೆ, ತಲೆಹೊಟ್ಟು ಮತ್ತು ನೆತ್ತಿಯ ಮೊಡವೆಗಳನ್ನು ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ನಿಂಬೆ ರಸ, ಸಿ ಬಾಳೆಹಣ್ಣು, ಡಿ ಮೊಟ್ಟೆಯ ಬಿಳಿ ಭಾಗ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತೆಂಗಿನ ನೀರಿಗೆ ನಿಂಬೆಯನ್ನು ಹಿಂಡಿ ಕೂದಲಿಗೆ ಹಚ್ಚುವುದರಿಂದ ನಿಂಬೆಯು ನೆತ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ತಲೆಹೊಟ್ಟು ಮತ್ತು ನೆತ್ತಿಯ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತಾಜಾ ತೆಂಗಿನ ನೀರನ್ನು ನೆತ್ತಿಗೆ ಮಸಾಜ್ ಮಾಡುವುದು ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಮತ್ತು ನೆತ್ತಿಯ ತೇವಾಂಶವನ್ನು ಸುಧಾರಿಸಲು, ಕೂದಲು ಕಿರುಚೀಲಗಳನ್ನು ಬಲಪಡಿಸಲು ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ. ಎಂಟನೇ ಪ್ರಶ್ನೆ, ಸಸ್ಯಗಳು ಯಾವ ಭಾಗದಲ್ಲಿ ಆಹಾರವನ್ನು ತಯಾರಿಸುತ್ತವೆ? ಆಪ್ಷನ್ಸ್: ಎ ಬೇರು,
ಬಿ ಕಾಂಡ, ಸಿ ಎಲೆ, ಡಿ ಹೂವು. ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಾಗಿ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ಪದಾರ್ಥಗಳನ್ನು ನೇರವಾಗಿ ತಿನ್ನಬಾರದು? ಆಪ್ಷನ್ಸ್: ಎ ಅಜೀರ್ಣ, ಬಿ ಹಲ್ಲು ನೋವು, ಸಿ ಅಲ್ಸರ್, ಡಿ ಕರುಳು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲು ನೋವು. ಹಲ್ಲಿನ ಸಮಸ್ಯೆ ಇರುವವರು ಹುಣಸೆ ಹಣ್ಣು ತಿನ್ನಬಾರದು, ಏಕೆಂದರೆ ಪ್ರತಿದಿನ ನೀವು ಹುಣಸೆ ಹಣ್ಣು ತಿನ್ನುವುದರಿಂದ ಸಮಸ್ಯೆ ಮತ್ತಷ್ಟು ದೊಡ್ಡದಾಗುತ್ತದೆ. 10ನೇ ಪ್ರಶ್ನೆ, ಓದುವಾಗ ನಿದ್ದೆ ಬಂದಂತಾಗುತ್ತಿದ್ದರೆ ಏನು ಮಾಡುವುದರಿಂದ ನಿದ್ದೆ ಬರುವುದನ್ನು ತಡೆಯಬಹುದು? ಆಪ್ಷನ್ಸ್: ಎ ಸಂಗೀತ ಕೇಳುವುದು, ಬಿ ವಿರಾಮ, ಸಿ ಧ್ಯಾನ, ಡಿ ಆಹಾರ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿರಾಮ. ಓದಿನ ನಡುವೆ ಸಣ್ಣ ಹಾಗೂ ಅಗತ್ಯವಾಗಿ ಬ್ರೇಕ್ ತೆಗೆದುಕೊಳ್ಳುವುದರಿಂದ ಓದಿನ ದಣಿವನ್ನು ನೀಗಿಸಿ ನಿದ್ದೆ ಕಾಡದಂತೆ ಮಾಡುತ್ತದೆ ಹಾಗೂ ನಿಮ್ಮ ಓದಿನ ಅವಧಿಯುದ್ದಕ್ಕೂ ಮಾನಸಿಕ ಕಾರ್ಯಕ್ಷಮತೆಯನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತವೆ? ಆಪ್ಷನ್ಸ್: ಎ ಜಿಲೇಬಿ ಮತ್ತು ಮೊಸರು, ಬಿ ಶೇಂಗಾ ಬರ್ಫಿ, ಸಿ ಉದ್ದಿನ ವಡೆ, ಡಿ ಚಾಕ್ಲೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಶೇಂಗಾ ಬರ್ಫಿ. ಶೇಂಗಾ ಬರ್ಫಿ ತಿನ್ನುವುದರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಇದು ಹೆಚ್ಚಿಸುತ್ತದೆ. ಮುಂದಿನ ಪ್ರಶ್ನೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಯಾವ ಜ್ಯೂಸ್ ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಶುಂಠಿ, ಬಿ ಸೌತೆಕಾಯಿ, ಸಿ ನಿಂಬೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವೊಂದು ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆಯ ಬೊಜ್ಜನ್ನು ಕರಗಿಸಬಹುದಾಗಿದೆ. ಹಸಿ ಶುಂಠಿ, ಸೌತೆಕಾಯಿ, ಲಿಂಬೆ ಜ್ಯೂಸನ್ನು ಮಿಶ್ರಣ ಮಾಡಿ ತಯಾರಿಸಿದ ಜ್ಯೂಸನ್ನು ಕುಡಿಯುವುದರಿಂದ ಬೊಜ್ಜು ಕ್ರಮೇಣ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಅವರೆಕಾಯಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆಗೆ ಪರಿಹಾರವಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಶ್ವಾಸಕೋಶ, ಬಿ ನಿದ್ರಾಹೀನತೆ, ಸಿ ಹೃದಯ, ಡಿ ಶುಗರ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಅವರೆಕಾಯಿಯಲ್ಲಿರುವ ವಿವಿಧ ಬಗೆಯ ಸತುಗಳಂತಹ ಖನಿಜಗಳು ಶ್ವಾಸಕೋಶದ ಸಮಸ್ಯೆಗೆ ಮುಕ್ತಿ ನೀಡಿ ಉಸಿರಾಟದ ಸಮಸ್ಯೆಯಿಂದ ಕಾಪಾಡುತ್ತದೆ. ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ. ಒತ್ತಡ, ಆತಂಕವನ್ನು ನಿವಾರಿಸುವುದರ ಜೊತೆಗೆ ನಿಮ್ಮ ಕಡು ಬಯಕೆಗಳನ್ನು ಕೂಡ ನಿಯಂತ್ರಣದಲ್ಲಿಡುತ್ತದೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರಿಸಿ ನಿದ್ರಾಹೀನತೆಯಿಂದ ಬಳಲುವವರಿಗೆ ಕೂಡ ಅವರೆಕಾಯಿ ಬಹಳ ಒಳ್ಳೆಯದು. ಒಟ್ಟಾರೆ ಅವರೆಕಾಯಿಯನ್ನು ಸೇವಿಸುವುದು ಅನೇಕ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಸೂರ್ಯನಲ್ಲಿ ಯಾವ ಅನಿಲವು ಕಂಡುಬರುತ್ತದೆ? ಆಪ್ಷನ್ಸ್: ಎ ಹೈಡ್ರೋಜನ್, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಆಕ್ಸಿಜನ್, ಡಿ ಸೋಡಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.